ಎಲ್ರಿಗೂ ನಮಸ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಾಗ ಅರ್ಜಿ ಸಲ್ಲಿಸ್ತಾ ಇರುವಂತಹ ಆಸ್ಪಿರೆಂಟ್ಸ್ ಗಳಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಏನು ಅಪ್ಲಿಕೇಶನ್ ಹಾಕೋದಕ್ಕಾಗ್ತಾ ಇರಲಿಲ್ಲ. ಅಂಡ್ ಅದಾದ್ಮೇಲೆ ಎಡಿಟ್ ಆಪ್ಷನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನೋಡಿ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಏನೀಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಆಸ್ಪಿರೆಂಟ್ಸ್, ಎಲ್ರಿಗೂ ಕೂಡ 8ನೇ ತಾರೀಕುವರೆಗೂ ದಿನಾಂಕವನ್ನ ವಿಸ್ತರಣೆ ಮಾಡಲಾಗಿದೆ ಅಂತೇಳಿ ಮಾಹಿತಿ ಬಂದಿದೆ. ಸೊ ಅದ್ರ ಜೊತೆ 9 ರಿಂದ 12ನೇ ತಾರೀಕುವರೆಗೂ ಕೂಡ ನಿಮಗೆ ಎಡಿಟ್ ಆಪ್ಷನ್ ಅನ್ನ, ಅಂದ್ರೆ ಅರ್ಜಿಯ ಯಾರ್ಯಾರ್ದು ಸಮಸ್ಯೆ ಆಗಿದೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕೆಲವರು ಪಾಪ ಸರಿ ಹಾಕಿದ್ರು ಕೂಡ ಅದು ಮಿಸ್ಟೇಕ್ ಆಗಿದೆ. ಸೊ ಅದೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅಂದ್ರೆ KA ಅವರಿಗೆ ಸಂಬಂಧಪಟ್ಟ ಎಲ್ಲ ಒಂದು ಹೆಲ್ಪ್ ಲೈನ್ಗೂ ಕೂಡ ಆಸ್ಪಿರೆಂಟ್ಸ್ ಕರೆ ಮಾಡಿ ಅದನ್ನು ತಿಳಿಸಿದ್ರಿ. ಸೊ ಅದೆಲ್ಲದಕ್ಕೂ ಕೂಡ ಸ್ಪಂದಿಸಿ ಎಡಿಟ್ ಆಪ್ಷನ್ಗೂ ಕೂಡ 2 ದಿನ ಅವಕಾಶ ನೀಡ್ತೀವಿ ಅಂತ ಹೇಳಿದ್ರೆ, ಅದು 9 ರಿಂದ 12ನೇ ತಾರೀಕುವರೆಗೂ ಅಂತ. ಸೊ 8ನೇ ತಾರೀಕುವರೆಗೂ ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ನೋಡಿ, ಯಾರೆಲ್ಲ ಈಗ ಇಷ್ಟು ದಿನ ಅಪ್ಲಿಕೇಶನ್ ಹಾಕಿಲ್ಲ ಸರಿಯಾಗಿ, ಸೊ ದಯವಿಟ್ಟು ಈ ಒಂದು ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಮತ್ತೆ ಮಿಸ್ಟೇಕ್ಸ್ ಮಾಡಬೇಡಿ ದಯವಿಟ್ಟು. ಯಾಕೆ ಅಂತಂದ್ರೆ ಅಲ್ಲೇ ಅವ್ರದ್ದು ಆಲ್ರೆಡಿ ವೆಬ್ಸೈಟ್ ಇಂದ ಏನಾದ್ರು ಸಮಸ್ಯೆ ಆಗಿದ್ರೆ ಓಕೆ, ಬಟ್ ನೀವು ಮತ್ತೆ ಸಮಸ್ಯೆಗಳನ್ನ ಮಾಡ್ಕೋಬೇಡಿ. ಪಾಪ ಬೆಳಿಗ್ಗೆಯಿಂದ ಮೆಸೇಜ್ ಮಾಡ್ತಾ ಇದ್ರಿ, ನಾನು ಅದನ್ನೇ ವೇಟ್ ಮಾಡ್ತಾ ಇದ್ದೀವಿ. ಸಂಜೆ ಅಫಿಷಿಯಲ್ ಕ್ಲಾರಿಫಿಕೇಶನ್ ನಾನು ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಹೇಳಿದ್ದೆ, ಎಡಿಟ್ ಆಪ್ಷನ್ ಕೂಡ ಸಿಗುತ್ತೆ, ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ, ಡೋಂಟ್ ವರಿ ಅಂತ. ಸೊ ಅದರಂತೆ ಇವತ್ತು ನಿಮಗೆ ಅವಕಾಶ ಸಿಕ್ಕಿದೆ. ಸೊ ಅಪ್ಲಿಕೇಶನ್ ನ ಸರಿಯಾಗಿ ಹಾಕಿ. ಅಂಡ್ HK ನಾನ್ HK ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ. ಅಂಡ್ ಇನ್ನೊಂದು, ಈ ಒಂದು ಅಪ್ಲಿಕೇಶನ್ ಹಾಕುವಂತ ಬರದಲ್ಲಿ ಈ ಟೆನ್ಷನ್ಗಳಲ್ಲಿ ಓದುವಂತನ್ನ ಮರಿಬೇಡಿ. ಯಾಕಂದ್ರೆ KA ನಡೆಸುವಂತ ಪರೀಕ್ಷೆಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಈ ಬಾರಿ ಎಸ್ಪೆಷಲಿ PC ಎಕ್ಸಾಮ್ ಅನ್ನ KA ಅವರು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ SD FDA ಪೇಪರ್ಗಳಿಂದ ಇಂದ ಹೋಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಹೆಚ್ಚು ಸಾಲ್ವ್ ಮಾಡಿ ಓಲ್ಡ್ ಕ್ವಶನ್ ಬ್ಯಾಂಕ್ ಅನ್ನ ತಗೊಳ್ಳಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಒಂದೊಳ್ಳೆ ಅವಕಾಶ ಇದೆ. ಮತ್ತೆ ಅವಕಾಶ ಸಿಗಲ್ಲ. ಯಾಕಂದ್ರೆ ಈಗ ಆಗಿರುವಂತ ಈ ಒಂದು ನೋಟಿಫಿಕೇಶನ್ ಮತ್ತೆ ಇನ್ನು ಯಾವಾಗ ಆಗುತ್ತೋ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಈ ಬಾರಿ ಒಂದು ಒಳ್ಳೆ ಅವಕಾಶ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಅಪ್ಲಿಕೇಶನ್ ಮತ್ತೆ ಸರಿಯಾದ ರೀತಿ ಸಬ್ಮಿಟ್ ಮಾಡಿ. ಎಡಿಟ್ ಆಪ್ಷನ್ ಕೊಟ್ಟಾಗ ನಿಮ್ದು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿತ್ತಲ್ಲ, ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಮಿಸ್ಟೇಕ್ಸ್ ಗಳನ್ನ ಸರಿಪಡಿಸ್ಕೊಳ್ಳಿ. ಮತ್ತೆ ಅಗೇನ್ ಓಲ್ಡ್ ಮಿಸ್ಟೇಕ್ಸ್ ಗಳನ್ನ ಕಂಟಿನ್ಯೂ ಮಾಡಕ್ ಹೋಗಬೇಡಿ. ಸೊ ದಯವಿಟ್ಟು ಎಲ್ಲರಿಗೂ ಇದೊಂದು ಒಳ್ಳೆ ಅವಕಾಶ, ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಗಳು ಮಿಸ್ಟೇಕ್ಸ್ ಇರುತ್ತೆ ನೋಡಿ. ಓಲ್ಡ್ ಡಾಕ್ಯುಮೆಂಟ್ ಗಳನ್ನ ಗೊತ್ತಿಲ್ಲದೆ ಅಪ್ಲೋಡ್ ಮಾಡುವಂಥದ್ದು, ಕೆಲವೊಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಓಲ್ಡ್ ನಂಬರ್, ಆ ತರ ಮಾಡಬೇಡಿ. ಯಾಕೆ ಅಂತಂದ್ರೆ ಅದು ನೀವೇ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಅದು ಸಮಸ್ಯೆ ನಿಮಗೆ ಆಗುತ್ತೆ. ಸೊ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಕಾಗತ್ತೆ. ಏನೋ ಬೈ ಮಿಸ್ ಆಗಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದ ಕೆಲವ್ರದ್ದು ಫಾದರ್ ನೇಮ್ ಮಿಸ್ಟೇಕ್ ಆಗಿರುವಂಥದ್ದು, ಡೇಟ್ ಆಫ್ ಬರ್ತು, ಪರ್ಸೆಂಟೇಜು, ಎಕ್ಸಾಮ್ ಸೆಂಟರ್ ಮಿಸ್ಟೇಕ್ ಆಗಿರುವಂಥದ್ದು ನಾನು ಕೇಳಿದೆ. ಬಟ್ ಅದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ತಿದ್ದುಪಡಿಗೆ. ಬಟ್ ನೀವು ಕೆಲವೊಂದು ನೀವಾಗಿ ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಅದನ್ನ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ. ಅಂಡ್ ಯಾರೆಲ್ಲ ಈಗ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಇಲ್ಲಿವರೆಗೂ ಹಾಕೇ ಇಲ್ಲ ಅಪ್ಲಿಕೇಶನ್, ಅಂತವ್ರು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಎಕ್ಸಾಮ್ ಫೀಸ್ ನೋಡಿ, ಈ ಬಾರಿ ಅಂತೂ ಹೆವಿ ಇದೆ, ಈ ಬಾರಿ ಅಂತೂ ಕಮ್ಮಿ ಆಗಲ್ಲ, ಅವ್ರು ಮಾಡೋದಿಲ್ಲ. ಸೊ ಮುಂಬರುವ ನೇಮಕಾತಿಗಳಾದ್ರೂ ಕಮ್ಮಿ ಮಾಡಿಸೋ ರೀತಿ ಅದನ್ನ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.